ಅಮಲಾಪುರಂ ವಿಧಾನಸಭಾ ಕ್ಷೇತ್ರ ಎ ನಾರಾಯಣಪುರ ವಾರ್ಡ್ ಆಂಧ್ರ ಕಾಲೋನಿಯಲ್ಲಿ ಡಿಕೆ ಮೋಹನ್ ಬಾಬುರವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು ಹಾಗೂ ಎ ನಾರಾಯಣಪುರ ವಾರ್ಡ್ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಶ್ರೀ ಉಮಾಶಂಕರ್ ಅವರು ಆಗಮಿಸಿದ್ದು ದೀಪ ಬೆಳಗಿಸಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ್ದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಉಮಾಶಂಕರ್ ಅವರು ಮಾತನಾಡಿದ್ದು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿದ್ರು. ಇನ್ನು ನಮ್ಮ ವಾರ್ಡಿನಲ್ಲಿ ರೇಷನ್ ಕಿಟ್ಟು ವಿತರಣೆ ಹಾಗೂ ಅಂಗನವಾಡಿಯ ಅಭಿವೃದ್ಧಿಯನ್ನ ಡಿಕೆ ಮೋಹನ್ ಬಾಬುರವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನ ಮಾಡುವಂತಹ ಶಕ್ತಿ ಚಾಮುಂಡೇಶ್ವರಿ ತಾಯಿ ಕೊಡಲಿ ಎಂದು ಆಶಿಸುತ್ತಾ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಿದ್ರು. ಇನ್ನು ಮುಂದಿನ ಚುನಾವಣೆಯಲ್ಲಿ ನಾರಾಯಣಪುರ ವಾರ್ಡ್ನಿಂದ ಸ್ಪರ್ಧಿಸಬೇಕೆಂಬ ಆಶಯವಿದೆ. ಡಿಕೆ ಮೋಹನ್ ಬಾಬು ಹಾಗೂ ಹೈಕಮಾಂಡ್ ರವರ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಇನ್ನು ವಾರ್ಡ್ನ ಸಾರ್ವಜನಿಕರು ಮಾತನಾಡಿದ್ದು ಜನರ ಕಷ್ಟ ಸುಖಗಳಿಗೆ ಮಿಡಿಯುವಂತಹ ಜೀವ ಎಂದರೆ ಅದು ಉಮಾಶಂಕರ್ ಅವರದ್ದು. ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಿದ್ದಾರೆ ಮತ್ತು ನಮ್ಮೆಲ್ಲರ ಸಹಾಯಕ್ಕೆ ನಿಂತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಮಾಶಂಕರ್ ಅವರು ಈ ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸಿ ಜನರ ಸೇವೆಯನ್ನ ಮಾಡುತ್ತಾರೆ ಎಂದು ಹೇಳಿದರು. ಜನತೆಗೆ ಹಾಗೂ ರಾಜ್ಯಕ್ಕೆ ಏನು ಇಷ್ಟಪಡ್ತೀರಾ? ಮೊದಲಿಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತೀನಿ. ಆಮೇಲೆ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಆಮೇಲೆ ನಿಮಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತೀನಿ. ಮತ್ತು ಎ ನಾರಾಯಣಪುರ ವಾರ್ಡ್ನ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಎ ನಾರಾಯಣಪುರದಲ್ಲಿರ್ತಕ್ಕಂಥ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಎಲ್ಲ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಮತ್ತು ಇನ್ನೂ ಹೆಚ್ಚು ಈ ಭಾಗದಲ್ಲಿ ಮೊದಲನೇ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ. ಇಲ್ಲಿರ್ತಕ್ಕಂಥ ಆಂಧ್ರ ಕಾಲೋನಿ 3rd ಕ್ಲಾಸ್ನಲ್ಲಿರ್ತಕ್ಕಂಥ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತೀನಿ. ಸರ್, ಎ ನಾರಾಯಣಪುರದ ಏನಾದರೂ ವಾರ್ಡ್ ವೈಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಸರ್, ಎ ನಾರಾಯಣಪುರದಲ್ಲಿ ಸುಮಾರು ಕಾರ್ಯಕ್ರಮಗಳಿದೆ, ಎಲ್ಲ ಮಾಡ್ತಾಯಿದ್ದೀವಿ. ಅದು ಸುಮಾರು ಅಂದರೆ ಈಗ ರೇಷನ್ ಕಿಟ್ಗಳು ಕೊಡೋದಾಗಲಿ, ಮತ್ತು ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಇವಾಗ ಅಂಗನವಾಡಿ ಸ್ಕೂಲಲ್ಲಿ ಸುಮಾರು ವರ್ಷಗಳಿಂದ ಅಂಗನವಾಡಿ ದುರಸ್ತಿಯಲ್ಲಿತ್ತು. ಅದಕ್ಕೆ ದುರಸ್ತಿಯಲ್ಲಿ ನೋಡಿದಾಗ ಮಕ್ಕಳಿಗೆ ತುಂಬ ಅನಾನುಕೂಲವಾಗಿತ್ತು. ಈ ಒಂದು ಭಾಗದಲ್ಲಿ ನಮ್ಮ ಆಂಧ್ರ ಕಾಲೋನಿ ಅಂಗನವಾಡಿ ಟೀಚರ್ ಅವ್ರು ಬಂದು ಸರ್ ಈ ಥರ ಇದೆ ಅಂತ ನಮ್ಮ ಗಮನಕ್ಕೆ ತಗೊಂಬಂದಿದ್ದಾರೆ. ನಾವು ಆ ಸಮಯದಲ್ಲಿ ಹೋಗಿ ನೋಡಿದಾಗ ನಮಗೆ ನೋಡಿ ತುಂಬ ಬೇಸರವಾಯಿತು. ಯಾಕಂದರೆ ಸುಮಾರು 10 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಯಾವುದೇ ಥರ ಒಂದು ಅಭಿವೃದ್ಧಿನ ಮಾಡಿಲ್ಲ. ಅಂಗನವಾಡಿ ಸ್ಕೂಲ್ಗೂ ಏನು ಯಾವುದೇ ಥರ ಸೌಕರ್ಯ ಕೊಟ್ಟಿಲ್ಲ. ಒಂದು ಬಾತ್ರೂಮ್ ಇರಲಿಲ್ಲ, ಒಂದು ಪೇಂಟಿಂಗ್ ಆಗಿರಲಿಲ್ಲ, ಮೇಲ್ಛಾವಣಿ ಎಲ್ಲ ಬಿದ್ದೋಗ್ತಾಯಿತ್ತು. ಇವತ್ತು ನಮ್ಮ ಡಿ ಕೆ ಮೋಹನ್ ಬಾಬು ಅಣ್ಣವರ ನೇತೃತ್ವದಲ್ಲಿ ಅವರು ನಮ್ಮ ಒಂದು ಆದೇಶದ ಮೇರೆಗೆ ನಾವು ಆ ಅಂಗನವಾಡಿ ಸ್ಕೂಲನ್ನು ನೋಡಿ ನಾವು ಅಂಗನವಾಡಿ ಸ್ಕೂಲ್ನ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೀವಿ. ಪೇಂಟಿಂಗ್ ಆಗಿರ್ಬೋದು ಮತ್ತು ಇನ್ನೊಂದು ಏನೇ ಆಗಿದ್ರು ಅಂಗನವಾಡಿಗೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಟೀಚರ್ ಇದ್ದಾರೆ, ಅವರು ಇದ್ದರು, ಅವ್ರನ್ನೂ ಬೇಕಂದರೆ ನೀವು ಕೇಳಿ ಎಲ್ಲ ಇದು ಮಾಡಿ. ಇನ್ನೂ ನನಗೆ ಈ ಭಾಗದಲ್ಲಿರ್ತಕ್ಕಂಥ ಜನ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಈ ಸತಿ ನನಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ನಾನು ಕೆಲಸ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಎಲ್ರಿಗೂ ಇಲ್ಲಿರ್ತಕ್ಕಂಥ ಜನರಿಗೆ ಈ ಭಾಗದಲ್ಲಿ ಯಾವಾಗಲೂ ನಾನು ಅವ್ರ ಹಿಂದೆ ಇರ್ತೀನಿ. ಯಾವಾಗಲೂ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀನಿ. ಯಾವಾಗಲೇ ಆಗಲಿ ಏನೇ ಇದ್ರೂ ನನ್ನ ಗಮನಕ್ಕೆ ತಂದರೆ ನಾನು ಯಾವುದೇ ರೀತಿ ಕಷ್ಟದಲ್ಲಿದ್ದರೂ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ. ಅವ್ರ ಪರವಾಗಿ ನಾನು ಕೆಲಸ ಮಾಡೋದಕ್ಕೆ ಈ ಭಾಗದಲ್ಲಿ ಬಂದಿದ್ದೀನಿ. ಅವ್ರ ಆಶೀರ್ವಾದ, ಡಿ ಕೆ ಮೋಹನ್ ಬಾಬಣ್ಣವರ ಆಶೀರ್ವಾದ ಮತ್ತು ಹೈಕಮಾಂಡ್ ಆಶೀರ್ವಾದ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತು ನನಗೆ ಸ್ಪರ್ಧೆ ಮಾಡಬೇಕು ಅಂತೇಳಿದರೆ ಎ ನಾರಾಯಣಪುರ ವಾರ್ಡ್ದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಇಲ್ಲಿರ್ತಕ್ಕಂಥ ಜನರ ಆಶೀರ್ವಾದ ಇದೆ. ಆದ್ದರಿಂದ ನಾನು ಎ ನಾರಾಯಣಪುರದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಇದ್ದೀನಿ. ನಮ್ಮದು ಬಿಲ್ಡಿಂಗು ತುಂಬಾ ಶಿಥಿಲಗೊಂಡಿತ್ತು ಮತ್ತು ಮೇಲ್ಛಾವಣಿಯಿಂದ ನೀರೆಲ್ಲ ಸೋರ್ತಾಯಿತ್ತು. ಮಳೆ ಬಂದರೆ ಅಂತೂ ನಾವು ಇರೋಕ್ಕೆ ಆಗ್ತಿರ್ಲಿಲ್ಲ.
ನಮ್ಮ ಅಧಿಕಾರಿಗಳು ಬಾಡಿಗೆ ಮನೆ ನೋಡಮ್ಮ ಅಂತ ಹೇಳ್ತಾಯಿದ್ರು. ಆಮೇಲೆ ಇವ್ರ ಹತ್ರ ಹೋಗಿ ಉಮಾಶಂಕರ್ ಸರ್ ಹತ್ರ ಹೋಗಿ ಕೇಳ್ಕೊಂಡಾಗ ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಸಿಮೆಂಟೆಲ್ಲ ಹಾಕ್ಸಿ ಇದು ಮಾಡಿ ಕೊಟ್ಟಿದ್ದಾರೆ. ಅಂಗನವಾಡಿಗೆ ಪೇಂಟಾಗಿ 18 ವರ್ಷ ಆಗಿತ್ತು, ಪೇಂಟಿಂಗೇ ಇರಲಿಲ್ಲ, ಆಚೆ ಕಡೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಈಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನು ಅಕ್ಷರ ಎಲ್ಲ ಬರ್ಕೊಡ್ತಾ ಇದ್ದಾರೆ. ಹಂಗಾಗಿ ಅವರು ಗೆದ್ದು ಬರಲಿ ಅಂತ ಕೇಳ್ಕೊತೀನಿ. ನಾನು ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಚೆನ್ನಾಗಿ ಅಂಗನವಾಡಿ ಮಾಡಿಕೊಡ್ಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಉಮಾಶಂಕರ್ ಬಗ್ಗೆ ಏನು ಹೇಳ್ತೀವಿ ಸರ್? ಸರ್ ಅವರು ಎಲ್ಲ ಯಾವ ಕಾರ್ಯದಕ್ಕೂ ಎಷ್ಟು ನೈಟ್ ಫೋನ್ ಮಾಡಿದ್ರು ಬರ್ತಾ ಇದ್ದಾರೆ. ಎಲ್ಲಿ ಹಾಸ್ಪಿಟ್ಲ್ಗೋ ಒಂದು ಸಾವಾಯಿತು ಅಂದರೆ ನಮ್ಮ ವಾರ್ಡಲ್ಲಿ KR-ಪುರಂ ಕ್ಷೇತ್ರನೇ ಫುಲ್, ಇಲ್ಲಿ 56 ವಾರ್ಡನ್ನಿಲ್ಲ, KR-ಪುರಂ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಒಂದು ಸಾವಾಯಿತು ಅಂದರೆ ಕಷ್ಟ ಸುಖ ನೋಡೋರು ಉಮಾಶಂಕರ್ ಅವರೇ. ಇಲ್ಲಿ ಯಾರಾವುದು ಕೇಳಿ ಯಾರು ಹೋಗಲ್ಲ, ಎಂತೆಂಥ ಲೀಡ್ರೆಲ್ಲ ಇದ್ದಾರೆ, ಅವರೆಲ್ಲ ಸುಮ್ಮನೆ ಏನು ಮಾತಾಡೋದು ಹೇಳೋದು ಅಷ್ಟೇ. ಅಣ್ಣ ನಮ್ಮ ಉಮಾಶಂಕರ್ ಅವ್ರಿಗೆ ಫೋನ್ ಮಾಡಿದರೆ ಸಾಕು, ನಮಗೆ ಫೋನ್ ಮಾಡ್ತಾರೆ. 12 ಗಂಟೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ 56 ವಾರ್ಡಿಂದ ಅವ್ರಿಗೆ ಸೀಟ್ ಕೊಡಬೇಕು ಕಾಂಗ್ರೆಸ್ಸಲ್ಲಿ, ಈ ವಾರ್ಡಲ್ಲೇ ನಿಂತಬೇಕು. ನಾವೆಲ್ಲ ಅವ್ರಿಗೆ ಗೆಲ್ದು ಜನಕ್ಕೆ ಒಳ್ಳೆ ಸೇವೆ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀನಿ. ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀನಿ. ಕೆಲಸ ಮಾಡಿಲ್ಲ ಅಂದರೆ ಪಬ್ಲಿಕ್ ಅವರನ್ನೇ ಬಂದು ನಮ್ಮನ್ನೇ ಕೇಳಬೇಕು, ಅವರು ಕೇಳಬೇಡ, ನಮ್ಮನ್ನೇ ಕೇಳಿ ನಾವು ಮಾಡ್ತೀನಿ. ಉಮಾಶಂಕರ್ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಸೀಟ್ ಸಿಕ್ಕಿದೆ, ಗೆಲ್ತಾರೆ. ಜನಕ್ಕೆ ಸೇವೆಗೆ ಮಾಡ್ತಾರೆ. ನಾವು ಬಿಡಲ್ಲ. ಎಲ್ಲ ದೇವಸ್ಥಾನ, ಯಾವ ದೇವಸ್ಥಾನ, ಕ್ರಿಶ್ಚಿಯನ್, ಚರ್ಚಿ, ಮುಸ್ಲಿಮ್ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ. ಬೇರ್ಪಾಡು ಏನೇ ಇಲ್ಲ, ಹಿಂದೂ, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಏನೇ ಇಲ್ಲ, ಎಲ್ಲ ಕಾರ್ಯಕರ್ತರಿಗೂ ಬರ್ತಾ ಇದ್ದಾರೆ ಸರ್. ಉಮಾಶಂಕರ್ KR-ಪುರಂ ಕ್ಷೇತ್ರದಲ್ಲಿ ನಾರಾಯಣಪುರದಲ್ಲಿ ಉಮಾಶಂಕರ್ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಬಡ ಮಕ್ಕಳಿಗೆ, ಬಡ ಜನಗಳಿಗೆ ಅವರ ಆರೋಗ್ಯ ವಿಚಾರಣೆ, ತಪಾಸಣೆ, ಪ್ರತಿಯೊಂದು ರೋಡು, ಹಾಸ್ಪಿಟಲ್ಲು, ಇವಾಗ ರೀಸೆಂಟಾಗಿ ಅಂಗನವಾಡಿ ಪಕ್ಕದಲ್ಲಿರೋ ದೇವಸ್ಥಾನ ಎಲ್ಲ ಪುನಶ್ಚೇತನ ಮಾಡಿದ್ದಾರೆ ಸರ್. ಅವರು ಯುವ ನಾಯಕ, ಸಮಾಜ ಸೇವಕ. ಪ್ರತಿಯೊಬ್ಬರು ಅವ್ರ ಮೇಲೆ ವಿಶ್ವಾಸ ಇಕ್ಕಿ ಕಾಂಗ್ರೆಸ್ಗೆ ವೋಟ್ ಮಾಡಿ, ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಸೇವೆ ಮಾಡ್ತಾರೆ. ಯಾರು ಇದರಲ್ಲಿ ನಿಶ್ಚಿತವಾಗಿ ಹೇಳ್ತೀನಿ, ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ತೊಗೊತಾರೆ, ಅವ್ರು ಜಯಿಸ್ತಾರೆ. ಅವ್ರಿಗೆ ಗೆಲ್ಲೋಕ್ಕೆ ಮತದಾರರು ಆಶೀರ್ವಾದ ಮಾಡಿದ್ರೆ ಖಂಡಿತ ಅವರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಸರ್. ಸದ್ಯದಲ್ಲಿ 30 ವರ್ಷದಿಂದ ಇದ್ದೀನಿ ಸರ್. ನಾನು ಈಗ ಅಂಗನವಾಡಿ ಸ್ಕೂಲು ಎಷ್ಟು ವರ್ಷದಿಂದ ಹೆಂಗಿತ್ತು, ಅಣ್ಣ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಈ 2 ದಿನದಲ್ಲೇ ಅದು ಎಷ್ಟು ನೀಟಾಗಿ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ, ಇನ್ನೂ ಅಣ್ಣ ಅವ್ರು ಬಂದರೆ ಇನ್ನೂ ಒಳ್ಳೆ ಈ ಥರ ನಮಗೆ ಮಾಡಿಕೊಡ್ತಾರೆ ಅಂತೇಳಿ ನನಗೆ ಗೊತ್ತಾಗಿದೆ. ಎಲ್ಲ ಈ ವಾರ್ಡಿನಲ್ಲಿ ಜನ ಎಲ್ಲ ಅಣ್ಣಗೆ ಮದತ್ ಮಾಡಿ ಈ ಸತಿ ನಾವು ಅಣ್ಣನ ಜಯಿಸ್ಕೊತೀವಿ. ಥ್ಯಾಂಕ್ ಯು.